ಸ್ವಲ್ಪ ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಈಗ ಮತ್ತೆ ಜೋರಾಗ್ತಾ ಇದೆ. ಕೊಡಗಿನಿಂದ ಬರ್ತಾ ಇರುವಂತಹ ಸುದ್ದಿ ಇದು. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಭೂಕುಸಿತದ ಆತಂಕ ಈಗ. ಜುಲೈ 12ರವರೆಗೆ ರಾಜಾ ಸೀಟ್ ಉದ್ಯಾನವನವನ್ನು ಬಂದ್ ಮಾಡಲಾಗ್ತಾ ಇದೆ. ಪ್ರವಾಸಿಗರಿಗೆ ರಾಜಾ ಸೀಟ್ ಉದ್ಯಾನವನಕ್ಕೆ ನಿಷೇಧವನ್ನು ಹೇರಿದ್ದಾರೆ. ಮಳೆಯಿಂದ ಭೂಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ರಾಜಾ ಸೀಟ್ ಮಾರ್ಗವಾಗಿ ಬರುವ ವಾಹನಗಳಿಗೆ ಬೇರೆ ಮಾರ್ಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಭೂಕುಸಿತದ ಆತಂಕ ಇದೆ. ಮತ್ತೆ ಮಳೆ ಆರ್ಭಟ ಈಗ ಜೋರಾಗ್ತಾ ಇದೆ. ಹಲವು ಕಡೆಗಳಲ್ಲಿ ಸಮಸ್ಯೆ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಮಳೆ ಕೊಂಚ ತಗ್ಗಿದೆ. ಆದರೆ ಮಳೆಯಿಂದ ಅವಾಂತರಗಳು ಮಾತ್ರ ಜಿಲ್ಲೆಯಾದ್ಯಂತ ಮುಂದುವರಿತಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದ ಭಾರೀ ಮಳೆಯಾದಂತಹ ಪರಿಣಾಮದಿಂದ ಮಡಿಕೇರಿಯ KSRTC ಬಸ್ ಅನತಿ ದೂರದಲ್ಲಿರ್ತಕ್ಕಂತಹ ರಸ್ತೆ ಏನಿದೆ ಅಲ್ಲಿ ಭೂಕುಸಿತ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರಸಭೆಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದೀಗ ಆ ರಸ್ತೆಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮಡಿಕೇರಿಯಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಚಟುವಟಿಕೆ ನಡೆಸುವಂತಹ ರಾಜಸೀಟ್ ಏನಿದೆ ಆ ರಾಜಸೀಟ್ ಇದೀಗ ಪ್ರವಾಸಿಗರಿಗೆ ನಿಷೇಧವನ್ನು ಹೇರಿರ್ತಕ್ಕಂಥದ್ದು. ಇಂದಿನಿಂದ ಜುಲೈ 12ರ ತನಕನೂ ಕೂಡ ನಿಷೇಧವನ್ನು ಹೇರಿದ್ದಾರೆ. ಯಾಕೆಂದರೆ ವಾಹನ ದಟ್ಟಣೆ ಈ ಭಾಗದಲ್ಲಿ ಹೆಚ್ಚಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಮಾರ್ಗವಾಗಿಯೇ ನೇರವಾಗಿ ಬಸ್ ನಿಲ್ದಾಣಕ್ಕೆ ಕೂಡ ಹೋಗಬೇಕಾಗುತ್ತೆ. ವಿವಿಧ ಜಿಲ್ಲೆಗಳಿಂದ KSRTC ಬಸ್ಗಳಿರ್ಬೋದು, ಖಾಸಗಿ ಬಸ್ಗಳಿರ್ಬೋದು, ಈ ಎಲ್ಲ ಬಸ್ಗಳು ಕೂಡ ಪರ್ಯಾಯ ಮಾರ್ಗ ಕೂಡ ಇದನ್ನೇ ಮಾಡಿರೋದ್ರಿಂದ ಇದೀಗ ಈ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮತ್ತು ಮಡಿಕೇರಿಯ ನಗರಸಭೆ ಅವರು ಮಾಡಿರ್ತಕ್ಕಂಥದ್ದು. ಬಂದಂತಹ ಪ್ರವಾಸಿಗರು ನೇರವಾಗಿ ಬಂದು ಇಲ್ಲಿ ಪಾರ್ಕಿಂಗ್ನಲ್ಲಿ ಹಾಕೊಳ್ತಾರೆ. ಪಾರ್ಕಿಂಗ್ ಹಾಕುವಂಥ ಸಂದರ್ಭದಲ್ಲಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗುತ್ತೆ. ವಾಹನ ದಟ್ಟಣೆ ಹೆಚ್ಚಾದಂಥ ಸಂದರ್ಭದಲ್ಲಿ ಪೊಲೀಸರಿಗೂ ಒಂದು ರೀತಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೂ ಒಂದು ರೀತಿ ಹರಸಾಹಸವನ್ನು ಪಡಬೇಕಾಗುತ್ತೆ. ಹೀಗಾಗಿ ಬರುವಂಥ ಬಸ್ಗಳಿರ್ಬೋದು, ಟೂರಿಸ್ಟ್ಗಳಿಗೆ ಏಕಮುಖ ಸಂಚಾರವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ಹೋಗಬೇಕು. ಇದೇ ಬಸ್ ನಿಲ್ದಾಣದಿಂದ ಇದೇ ಮಾರ್ಗವಾಗಿ ಮೈಸೂರು, ಮಂಗಳೂರು ಮತ್ತಿತರ ಪ್ರದೇಶಗಳು ಕೂಡ ಇದೇ ಮಾರ್ಗವಾಗಿ ಹೋಗಬೇಕಾಗುತ್ತೆ. ಯಾಕೆಂದರೆ ಬಸ್ಸು ಹೆಚ್ಚಾಗಿ ಆ ಬದಿಯಲ್ಲಿ ಹೋಗೋಕ್ಕಾಗಲ್ಲ. ಈಗ ನೋಡ್ಬೋದು ಹಲವಾರು ಟೂರಿಸ್ಟ್ಗಳು ಕೂಡ ಮಡಿಕೇರಿಯ ರಾಜಸೀಟ್ನ ನೋಡಬೇಕು, ಇಲ್ಲಿ ವಿಹಂಗಮ ನೋಟ, ಇಲ್ಲಿನ ಉದ್ಯಾನವನ್ನು ನೋಡಬೇಕು ಅಂತ ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ರೀತಿ ನಿರಾಶೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಈಗ ಅಂದರೆ ಇಂದಿನಿಂದ ಜುಲೈ 12ರ ತನಕ ನಿಷೇಧವನ್ನು ಹೇರಿರೋದ್ರಿಂದ ಯಾರೂ ಕೂಡ ಮಡಿಕೇರಿಯ ರಾಜಸೀಟ್ ಒಳಗಡೆ ಹೋಗಲಿಕ್ಕೆ ಕೂಡ ಅವಕಾಶ ಇಲ್ಲ. ಹೀಗಾಗಿ ಬಂದಂಥ ಹಲವಾರು ಪ್ರವಾಸಿಗರು ಬೆಳಗ್ಗೆಯಿಂದನೂ ಕೂಡ ನಿರಾಶೆಯಿಂದ ಹೋಗ್ತಾ ಇದ್ದಾರೆ. ಯಾಕೆಂದರೆ ಮಾನ್ಸೂನ್ ಸಮಯದಲ್ಲಿ ಕೊಡಗು ಜಿಲ್ಲೆಯ ಏನು ಪ್ರವಾಸರವನ್ನು ನೋಡುವಂಥದ್ದು, ಎಂಜಾಯ್ಮೆಂಟ್ ಮಾಡುವಂಥದ್ದು, ಇಲ್ಲಿಯ ಜಲಪಾತಗಳಿರ್ಬೋದು, ಇಲ್ಲಿಯ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿ ಹೋಗುವಂಥದ್ದು ಕೂಡ ಆಗುತ್ತೆ. ಆದರೆ ಈಗ ಪ್ರಸ್ತುತ ಸನ್ನಿವೇಶವೇ ಭಿನ್ನವಾಗಿದೆ. ನೀವು ನೋಡ್ಬೋದು ಬಸ್ಗಳು ಸಹ ಏನು ಮೈಸೂರು, ಮಂಗಳೂರು ಹೋಗುವಂಥ ಸರ್ಕಾರಿ ಬಸ್ಗಳು, KSRTC ಬಸ್ ಏನಿದೆ ಆ ಬಸ್ಗಳು ಕೂಡ ಇದೀಗ ಇದೇ ಮಾರ್ಗವಾಗಿ ತೆರಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಒಂದಷ್ಟು ಅಲ್ಲಿ ಕಾಮಗಾರಿ ಕೂಡ ನಡೆಸಲಾಗ್ತಾ ಇದೆ. ಬಸ್ ನಿಲ್ದಾಣದ ಅನತಿ ದೂರದಲ್ಲಿ ಏನು ಭೂಕುಸಿತ ಉಂಟಾಯಿತು ಆ ಭೂಕುಸಿತ ಉಂಟಾದಂತಹ ಸ್ಥಳದಲ್ಲಿ ಇದೀಗ ಸ್ಯಾಂಡ್ ಬಂಡನ್ನು ಹಾಕಿ ಆ ಭೂಕುಸಿತ ಉಂಟಾದಂತಹ ಸ್ಥಳದಲ್ಲಿ ಒಂದು ತಡೆಗೋಡೆಯ ರೀತಿ ಮರಳು ಮೂಟೆಯನ್ನು ಅಳವಡಿಕೆಯನ್ನು ಮಾಡ್ತಿದ್ದಾರೆ. 3 ದಿನಗಳ ಕಾಲ ನಿರಂತರವಾದಂತಹ ಕೆಲಸ ಕೂಡ ನಡೆಯುತ್ತೆ. ಹೀಗಾಗಿ ಬರುವಂತಹ ಯಾವುದೇ ಬಸ್ಗಳಿಗೆ ಬದಲಿ ಮಾರ್ಗ ಹೋಗಬೇಕಾಗುತ್ತೆ. ಅದು ಅಲ್ಲದೆ DC ಕಚೇರಿನೂ ಕೂಡ ಇಲ್ಲೇ ಇರೋದ್ರಿಂದ ಒಂದು ರೀತಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೀಗ 3-4 ದಿನಗಳ ಕಾಲ ಇದೀಗ ಕೊಡಗು ಜಿಲ್ಲಾಡಳಿತ ಈ ರಸ್ತೆಯನ್ನು ಈ ಬಸ್ ನಿಲ್ದಾಣಕ್ಕೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ಮಾರ್ಗಸೂಚಿ ಹೊರಡಿಸಿರ್ತಕ್ಕಂಥದ್ದು. ರಾಜಸೀಟನ್ನು ಏನು ಪ್ರವಾಸಿಗರಿಗೆ ನಿಷೇಧವನ್ನು ಹೇರಿರ್ತಕ್ಕಂಥದ್ದು ಕೂಡ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ TV, ಮಡಿಕೇರಿ.